ಹಾಯ್ ಫ್ರೆಂಡ್ಸ್, ನೀವು ಯಾವಾಗಾದರೂ ಕನ್ನಡಿ ಮುಂದೆ ನಿಂತ್ಕೊಂಡು ಇಷ್ಟೇನಾ ನನ್ನ ಲೈಫ್ ಅಂತ ಕ್ವೆಶನ್ ಮಾಡ್ಕೊಂಡಿದ್ದೀರಾ? ಪ್ರತಿದಿನ ಅದೇ ಜೀವನ, ಅದೇ ರೂಟೀನ್, ಅದೇ ನೆಪಗಳು, ಸೌಕರ್ಯ ಅನ್ನೋ ಜೈಲಲ್ಲಿ ಬಂಧಿಸಿರೋ ಹಾಗೆ ನಿಮಗೆ ಯಾವಾಗಾದರೂ ಅನಿಸಿದೆಯಾ? ನಿಮ್ಮ ಒಳಗಿನ ನಿಜವಾದ ಶಕ್ತಿನ ಯಾವಾಗಾದರೂ ರುಚಿ ನೋಡಿದ್ದೀರಾ? ಇವತ್ತು ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ತುಂಬ ಜನ ಇವ್ರನ್ನ ಒಂದು ಶಕ್ತಿ ಅಂತ ಸಹ ಹೇಳ್ತಾರೆ. ಸಮಾಜ, ಸೈನ್ಸ್, ಕೊನೆಗೆ ತನ್ನ ಶರೀರ ಸಹ ನಿನ್ನಿಂದ ಆಗಲ್ಲ ಅಂತ ಹೇಳಿದಾಗ ನರಕವನ್ನು ಸಹ ನಗ್ತಾ ಫೇಸ್ ಮಾಡಿರೋ ಒಬ್ಬ ವ್ಯಕ್ತಿಯ ಕತೆ ಇದು. 140 kg ತೂಕದ ಜೊತೆ ಬ್ರೇಕ್ ಆದ ಆತ್ಮವಿಶ್ವಾಸದ ಜೊತೆ ಇರೋ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲೇ ಅತ್ಯಂತ ಕಠಿಣವಾದ ಮನುಷ್ಯನಾಗಿ ಹೇಗೆ ಬದಲಾದ್ರು? ಇದು ಡೇವಿಡ್ ಗಾಗಿನ್ಸ್ನ ಕತೆ. ಸೋಲಿನ ಅಂಚಿನಲ್ಲಿರೋ ಪ್ರತಿಯೊಬ್ಬರು ಕೇಳಬೇಕಾಗಿರೋ ಕತೆ. ನಿಮ್ಮ ಒಳಗೆ ನಿದ್ರೆ ಮಾಡ್ತಿರೋ ಶಕ್ತಿನ ಎಚ್ಚರಿಸೋ ಕತೆ. I didn't teach myself victory first. I taught myself how to fail. When you're 300 pounds and you can't read and write and you're fucked up, you know how many times you're gonna fucking fail on that process? So if you don't know how to fail, there is no victory. Most of this generation quits the second they get talked to. You did this wrong, or they get yelled at. It's so easy to be great nowadays because everybody else is, most people are weak. This is a softened generation. So if you have any mental toughness, any ability, if you have any fraction of self-discipline, the ability to not want to do it but still do it. ಡೇವಿಡ್ ಗಾಗಿನ್ಸ್ ಈ ಹೆಸರು ಒಂದು ಟೈಮಲ್ಲಿ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಹೆಸರಿನ ಹಿಂದೆ ಇರೋ ದೃಢ ಸಂಕಲ್ಪ ಮತ್ತು ಪರಿಶ್ರಮ ಪರ್ವತಗಳನ್ನ ಸಹ ಅಲುಗಾಡಿಸಬಲ್ಲದು. ಅವರು ಬರೆದಂಥ ಕಾಂಟ್ ಹರ್ಟ್ ಮೀ ಅನ್ನೋ ಪುಸ್ತಕದ ಮೂಲಕ ಜಗತ್ತಿಗೆ ಅವರ ಉದ್ದೇಶ ಪರಿಚಯ ಆಗಿದೆ. ಇವತ್ತು ಆ ಸಂಕಲ್ಪ ಅನ್ನೋ ಬೆಂಕಿಯ ಉಷ್ಣತೆನ ನಾವು ಸಹ ಫೀಲ್ ಮಾಡೋಣ. ಅವರು ತನ್ನ ದಾರಿಗೆ ಅಡ್ಡ ಬಂದ ಪ್ರತಿ ಅಬ್ಸ್ಟ್ಯಾಕಲ್ಸ್ನ ಹೇಗೆ ನಾಶ ಮಾಡಿದ್ರೋ ನೋಡೋಣ. ತಂದೆ ನಮಗೆ ರಕ್ಷಣ, ಆದರೆ ಆ ತಂದೆನೇ ರಾಕ್ಷಸ ಆದರೆ, ಆ ತಂದೆಯಿಂದಲೇ ಪ್ರತಿದಿನ ನರಕ ನೋಡಿದ್ರೆ. ಡೇವಿಡ್ ಗಾಗಿನ್ಸ್ನ ಬಾಲ್ಯ ಇದೆ. ಆಟ ಆಡೋ ವಯಸ್ಸಲ್ಲಿ ಅವನ ತಂದೆ ಕೈಯಲ್ಲಿ ಲೆಕ್ಕವಿಲ್ಲದಷ್ಟು ಒದೆಗಳು, ಕ್ರೂರವಾದ ಹಿಂಸೆಗಳನ್ನ ಅವರು ನೋಡಿದ್ದಾರೆ. ತಾಯಿನ ಸಹ ಅವನ ಕಣ್ಮುಂದೆನೇ ಹೊಡಿತಿದ್ರು ಅವರ ತಂದೆ. ಈ ಭಯಾನಕ ದೃಶ್ಯಗಳು ಅವನ ಮೆದುಳಲ್ಲಿ ಸ್ಟ್ರಾಂಗ್ ಆದ ಮಾರ್ಕ್ನ ಉಂಟು ಮಾಡ್ತು. 8ನೇ ವಯಸ್ಸಲ್ಲಿ ಆ ನರಕದಿಂದ ತನ್ನ ತಾಯಿನ ಕರ್ಕೊಂಡು ಓಡೋಗ್ತಾನೆ. ಆದರೆ ಒಂದು ನರಕದಿಂದ ಆಚೆ ಬಂದರೂ ಬಡತನ ಅನ್ನೋ ಇನ್ನೊಂದು ನರಕದಲ್ಲಿ ಸಿಕ್ಕಿ ಬೀಳ್ತಾರೆ. ಈ ಗಾಯಗಳಿಂದ ಉಂಟಾದ ಟಾಕ್ಸಿಕ್ ಸ್ಟ್ರೆಸ್ ಅವನ ಎಜುಕೇಷನ್ನ ನಾಶ ಮಾಡ್ತು, ಏಕಾಗ್ರತೆನ ಶೂನ್ಯ ಮಾಡ್ತು, ಆತ್ಮವಿಶ್ವಾಸವನ್ನು ಅಂಚಿಗೆ ತಳ್ಳಿಬಿಡ್ತು. ಬಾಲ್ಯದಲ್ಲಿ ಉಂಟಾದ ಗಾಯಗಳು ಅವ್ರನ್ನ ಯಂಗ್ ಏಜಲ್ಲಿ ಕಂಪ್ಲೀಟಾಗಿ ಸೋಲಿನ ಕಡೆಗೆ ತಳ್ತು. ನಾನು ಯಾವ ಕೆಲಸಕ್ಕೂ ಯೂಸ್ ಆಗಲ್ಲ ಅನ್ನೋ ಆಲೋಚನೆ ಅವರಲ್ಲಿ ಡೀಪಾಗಿ ಇತ್ತು. ಏನೋ ಒಂದು ಆಸೆಯಿಂದ ಏರ್ಫೋರ್ಸ್ಗೆ ಸೇರಬೇಕು ಅಂತ ಪ್ರಯತ್ನಿಸ್ತಾರೆ. ಅದಕ್ಕೋಸ್ಕರ ಕಷ್ಟಪಟ್ಟು ಓದ್ತಾರೆ. ಆದರೆ ಏರ್ಫೋರ್ಸಲ್ಲಿ ಅತ್ಯಂತ ಕಷ್ಟಕರವಾದ ಪ್ಯಾರಾ ರೆಸ್ಕ್ಯೂ ವಿಭಾಗದಲ್ಲಿ ಸೇರಬೇಕಂದ್ರೆ ಸ್ವಿಮ್ಮಿಂಗ್ ಖಂಡಿತ ಬರಬೇಕು. ಗಾಗಿನ್ಸ್ಗೆ ನೀರಂದರೆ ತುಂಬ ಭಯ, ಈಜೋಕ್ಕೆ ಬರಲ್ಲ. ಸೊ ಮತ್ತೆ ಅದೇ ಸೋಲು. ಒಬ್ಬ ವ್ಯಕ್ತಿ ಸೋಲಿಗೆ ಅಭ್ಯಾಸ ಆದರೆ ಅದಕ್ಕೆ ಗುಲಾಮನಾಗ್ತಾನೆ. ಗಾಗಿನ್ಸ್ ಸಹ ಹಾಗೇನೆ. ಮೊದಲು ಪೆಸ್ಟ್ ಕಂಟ್ರೋಲಲ್ಲಿ ಕೆಲಸ ಮಾಡಿದ್ರು. ನಂತರ ಹೊಟ್ಟೆ ತುಂಬ ಚಾಕ್ಲೇಟ್ ಕೇಕ್, ಮಿಲ್ಕ್ ಶೇಕ್ ಕುಡಿಯೋರು, ಡಜನ್ಸ್ ಗಟ್ಟಲೆ ಡೋನಟ್ಸ್ ತಿನ್ನೋರು. ಮನೆಗೆ ಹೋದರೆ ತನ್ನ ಅಮ್ಮ ಪ್ರೀತಿಯಿಂದ ಸ್ವೀಟ್ಸ್ ಮಾಡಿ ಕೊಡ್ತಿದ್ರು. ಮತ್ತು ಅದರ ರಿಸಲ್ಟ್ಸ್ 90 kgಯಿಂದ ಸುಮಾರು 140 kg ತೂಕ ಇರ್ತಿದ್ರು. ಎಜುಕೇಷನ್ ಇಲ್ಲ, ಟ್ಯಾಲೆಂಟ್ ಇಲ್ಲ, ಮುರಿದ ಮನಸ್ಸು, ಉಬ್ಬಿದ ದೇಹ. ಅವನ ಕತೆ ಮುಗ್ದೋಯ್ತು ಅಂತ ಅಂದ್ಕೊಂಡ್ರು. ಆದರೆ ಅಲ್ಲೇ ನಿಜವಾದ ಯುದ್ಧ ಶುರುವಾಯಿತು. ಆದರೆ ಆ ಯುದ್ಧ ನಡೆಯೋಕ್ಕೆ ಮೊದಲನೇ ಕಾರಣ ಒಂದು ಮಿರರ್. ಅವರು ತನ್ನನ್ನು ತಾನು ಮಿರರಲ್ಲಿ ನೋಡಿಕೊಂಡ್ರು. ಆದರೆ ಈ ಸರಿ ಅವರು ನೋಡಿದ್ದು ತನ್ನ ಪ್ರತಿಬಿಂಬವನ್ನು ಅಲ್ಲ, ಒಂದು ಸುಳ್ಳನ್ನು, ಒಂದು ಲೇಜಿ ಪರ್ಸನ್ನ, ಒಬ್ಬ ಸೋತೋಗಿರೋವನ್ನ ನೋಡಿದ್ರು. ಆ ಕನ್ನಡಿಯ ಮುಂದೆ ನಿಂತ್ಕೊಂಡು ತನ್ನ ಮಿಸ್ಟೇಕ್ಸ್ನ, ತನ್ನ ಬಲಹೀನತೆನ ಒಂದು ನೋಟ್ನ ಮೇಲೆ ಬರೆದು ಆ ಕನ್ನಡಿಗೆ ಅಂಟಿಸ್ತಾರೆ. ನಾನು ದಪ್ಪವಾಗಿದ್ದೀನಿ, ನಾನು ಎಜುಕೇಷನಲ್ಲಿ ಹಿಂದೆ ಇದ್ದೀನಿ, ನಾನು ಸುಳ್ಳು ಹೇಳ್ತಿದ್ದೀನಿ, ಇಂತಹ ಕಠಿಣವಾದ ನಿಜಾನ ದಿನ ಎದುರಿಸೋಕೆ ಪ್ರಾರಂಭಿಸ್ತಾರೆ. ಅದನ್ನೇ ಡೇವಿಡ್ ಗಾಗಿನ್ಸ್ ಅಕೌಂಟಬಿಲಿಟಿ ಮಿರರ್ ಅಂತ ಹೇಳ್ತಿದ್ದಾರೆ. ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕಂದ್ರೆ ಮೊದಲು ನಮ್ಮನ್ನ ನಾವು ಹಾನೆಸ್ಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಾವು ಮಾಡ್ತಿರೋ ತಪ್ಪುಗಳನ್ನ ಮೊದಲು ನಾವು ತಿಳ್ಕೊಳ್ಬೇಕು, ಅದನ್ನು ಒಪ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು. ಆವಾಗಲೇ ನಮ್ಮಲ್ಲಿ ಮೋಟಿವೇಶನ್ ಶುರುವಾಗುತ್ತೆ. ದ ಮೋಟಿವೇಶನ್. ಒಂದು ದಿನ
ಟಿವಿಯಲ್ಲಿ ನೇವಿ ಸೀಲ್ಸ್ ಟ್ರೈನಿಂಗ್ನ ಒಂದು ಡಾಕ್ಯುಮೆಂಟರಿ ನೋಡಿದ್ರು. ಅದು ಈ ಪ್ರಪಂಚದಲ್ಲೇ ಅತ್ಯಂತ ಕಠಿಣವಾದ ಮಿಲಿಟರಿ ಟ್ರೈನಿಂಗ್. ಅವರ ಮಾನಸಿಕ ದೃಢತ್ವ, ಶರೀರ ಶಕ್ತಿನ ನೋಡಿ ಗಾಗಿನ್ಸ್ನ ಒಳಗೆ ಏನೋ ಒಂದು ಸ್ಪಾರ್ಕ್ ಬಂತು. ಒಂದೇ ಒಂದು ಆಲೋಚನೆ, ನನಗೆ ಇದು ಬೇಕು, ನಾನು ನೇವಿ ಸೀಲ್ ಆಗಬೇಕು ಅಂತ ಅಂದ್ಕೊಂಡ್ರು. ತಕ್ಷಣ ನೇವಿ ರಿಕ್ರೂಟರ್ ಆಫೀಸರ್ಸ್ಗೆ ಕಾಲ್ ಮಾಡಿದ್ರು. ಪ್ರತಿದಿನ ಕಾಲ್ ಮಾಡ್ತಿದ್ರು. ಅವರ ಹಠಾನ ನೋಡಿ ಒಬ್ಬ ಅಧಿಕಾರಿ ಹೇಳಿದ್ರು, ಒಂದು ಟ್ರೈನಿಂಗ್ ಪ್ರೋಗ್ರಾಮ್ 3 ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಆದರೆ ಅದರಲ್ಲೊಂದು ಪ್ರಾಬ್ಲಮ್ ಇದೆ. ಆ ಪ್ರೋಗ್ರಾಮ್ಗೆ ನೀನು ಅರ್ಹತೆ ಹೊಂದಬೇಕಂದ್ರೆ ನೀನು ಸುಮಾರು 45 kg ತೂಕ ಕಡಿಮೆ ಮಾಡಬೇಕು ಅಂತ ಹೇಳಿದ್ರು. ಸಮಯ ಕೇವಲ 90 ದಿನಗಳು ಮಾತ್ರ. ಈ ಸರಿ ಗಾಗಿನ್ಸ್ ಸೋಲೋಕ್ಕೆ ರೆಡಿ ಇಲ್ಲ. ತನ್ನನ್ನು ತಾನು ಶಿಕ್ಷಿಸೋಕೆ ಸಿದ್ಧ ಆಗ್ತಾನೆ. 3 ತಿಂಗಳಲ್ಲಿ 45 kg ಕಡಿಮೆ ಮಾಡಬೇಕು, ಇದು ಯಾರಿಗಾದರೂ ಅಸಾಧ್ಯ. ಆ ಟೈಮಲ್ಲಿ ಅವನ ಮೆದುಳು ಸಹ ನಿನ್ನಿಂದ ಆಗಲ್ಲ, ಬಿಟ್ಬಿಡು ಅಂತ ಹೇಳ್ತು. ಆದರೆ ಇಲ್ಲೇ ಗಾಗಿನ್ಸ್ ಒಂದು ಮಾನಸಿಕವಾದ ಆಟ ಆಡ್ತಾರೆ. ಅದೇ ದ ವಾಟ್ ಇಫ್ ಗೇಮ್. ಒಂದು ವೇಳೆ ನಾನು ಸೋತೋದ್ರೆ ಅಂತ ಥಿಂಕ್ ಮಾಡೋಕ್ಕೆ ಬದಲು, ಒಂದು ವೇಳೆ ನಾನು ನಿಜವಾಗ್ಲೂ ನೇವಿ ಸೀಲ್ ಆದರೆ, ಒಂದು ವೇಳೆ ನನ್ನ ಕತೆ ಸಾವಿರಾರು ಜನಕ್ಕೆ ಇನ್ಸ್ಪಿರೇಷನ್ ಆದರೆ ಅಂತ ಥಿಂಕ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಭಯವನ್ನು ಅಲ್ಲ, ವಿಜಯವನ್ನು ಊಹಿಸ್ಕೊಂಡ್ರು. ಆ ಊಹೆ ಅವರಿಗೆ ಅಸಾಧಾರಣವಾದ ಶಕ್ತಿನ ಕೊಡ್ತು. ದ ಕ್ಯಾಲಸ್ಡ್ ಮೈಂಡ್. ಗಾಗಿನ್ಸ್ ತನ್ನ ಮೇಲೆ ತಾನೇ ಯುದ್ಧ ಘೋಷಿಸಿದ್ರು. ಅವರ ದಿನಚರಿ ಒಂದು ನರಕದಂತೆ ಇತ್ತು. ಬೆಳಗ್ಗೆ 4 ಎದ್ದೇಳೋದು, 2 ಅವರ್ ಎಕ್ಸಸೈಸ್ ಮಾಡೋದು, ನಂತರ 2 ಅವರ್ಸ್ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ರು. ನಂತರ ಜಿಮ್ಮಲ್ಲಿ ಪ್ರತಿ ಎಕ್ಸಸೈಸ್ನ 5 ಸೆಟ್ಸ್ 150ರಿಂದ 200 ರಿಪಿಟೇಷನ್ಸ್ ಮಾಡ್ತಿದ್ರು. ಒಬ್ಬ ಸೋಮಾರಿಯಾಗಿದ್ದ ವ್ಯಕ್ತಿ ಇಂಥ ರಾಕ್ಷಸನಾಗಿ ಹೇಗೆ ಚೇಂಜ್ ಆಗೋಕ್ಕಾಯ್ತು? ಆನ್ಸರ್ ಅದೇ, ದ ಕ್ಯಾಲಸ್ಡ್ ಮೈಂಡ್. ಹೇಗೆ ದಿನ ಭಾರವನ್ನು ಎತ್ತಿದ್ರೆ ಕೈಗೆ ಗಾಯ ಆಗುತ್ತೋ ಅದನ್ನು ಕ್ಯಾಲಸ್ ಅಂತಾರೆ. ಹಾಗೆ ನಮ್ಮ ಬ್ರೈನ್ ಸಹ ನಾವು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋ ಕೆಲಸನ ಪದೇ ಪದೇ ಬಲವಂತವಾಗಿ ಮಾಡಿದಾಗ ನಮ್ಮ ಬ್ರೈನ್ ಸಹ ಮೊದಲು ತಿರಸ್ಕರಿಸುತ್ತೆ. ಆದರೆ ನಾವು ನಿಲ್ಲಿಸದೆ ಆ ಕೆಲಸನ ಮಾಡ್ತಿದ್ರೆ ಆ ನೋವಿಗೆ, ಆ ಕಷ್ಟಕ್ಕೆ ನಮ್ಮ ಮೆದುಳು ಅಭ್ಯಾಸ ಆಗುತ್ತೆ. ಅದು ಕ್ಯಾಲಸ್ಡ್ ಮೈಂಡ್ ಆಗಿ ಒಂದು ಉಕ್ಕಿನ ಕವಚದಂತೆ ಬದಲಾಗುತ್ತೆ. ಕಷ್ಟ ಅನ್ನೋದು ದೂರದಿಂದ ನೋಡಿದ್ರೆ ಒಂದು ಭೂತದಂತೆ ಕಾಣಿಸುತ್ತೆ, ಆದರೆ ನಾವು ಅದನ್ನ ಫೇಸ್ ಮಾಡೋಕ್ಕೆ ಹೊರಟಾಗ ಅದು ಚಿಕ್ಕದಾಗಿ ಬಲಹೀನವಾಗುತ್ತೆ. ಈ ಫಾರ್ಮುಲಾದಿಂದಲೇ ಗಾಗಿನ್ಸ್ ತನ್ನ ಶರೀರವನ್ನು, ಮನಸ್ಸನ್ನು ಆಯುಧವಾಗಿ ಬದಲಾಯಿಸಿಕೊಂಡು ನೇವಿ ಸೀಲ್ಸ್ ಟ್ರೈನಿಂಗ್ಗೆ ಅರ್ಹರಾದರು. ಆ ಟ್ರೈನಿಂಗಲ್ಲಿ ಸಹ ಎಲ್ಲರನ್ನೂ ಆಶ್ಚರ್ಯಪಡೋ ಹಾಗೆ ಮಾಡಿ ತನ್ನ ಕನಸನ್ನು ನಿಜ ಮಾಡಿಕೊಂಡ್ರು. ನೇವಿ ಸೀಲ್ಸ್ ಟ್ರೈನಿಂಗಲ್ಲಿ ಸೆಲೆಕ್ಟ್ ಆಗೋದು ಒಂದು ವಿಷಯ ಆದರೆ, ಆ ನರಕವನ್ನು ಗೋತ್ರು ಮಾಡೋದು ಇನ್ನೊಂದು ಕಷ್ಟ. ಅವರು ಹೆಲ್ ವೀಕಲ್ಲಿ 2 ಸರಿ ಸೋಲ್ತಾರೆ. ಹೆಲ್ ವೀಕ್ ಅಂದರೆ ಒಂದು ಕಷ್ಟಕರವಾದ ಚಾಲೆಂಜ್, ತುಂಬ ಕಷ್ಟ. ಒಂದು ಸರಿ ಅನಾರೋಗ್ಯದಿಂದ, ಇನ್ನೊಂದು ಸರಿ ತೀವ್ರವಾದ ಗಾಯದಿಂದ ಹೆಲ್ ವೀಕಿಂದ ಹೊರಗೆ ಬಂದುಬಿಟ್ರು. ಯಾವುದೇ ಸಾಮಾನ್ಯ ಮಾನವರಾದರೂ ಅಲ್ಲಿಗೆ ತನ್ನ ಕನಸನ್ನು ಬಿಟ್ಬಿಡ್ತಾರೆ, ಆದರೆ ಗಾಗಿನ್ಸ್ ಅಲ್ಲ. ಅವ್ರದ್ದು ಕ್ಯಾಲಸ್ಡ್ ಮೈಂಡ್. ಸೋಲು ಅವರನ್ನು ನಿಲ್ಲಿಸಲಿಲ್ಲ, ಅದಕ್ಕೆ ಅಭ್ಯಾಸ ಆಗೋ ಹಾಗೆ ಮಾಡ್ತು. 3ನೇ ಸರಿ ಮತ್ತೆ ಬಂದು ಆ ನರಕವನ್ನು ಗೆದ್ದರು. ಪ್ರತಿದಿನ ಬೆಳಗ್ಗೆ ತಣ್ಣೀರಲ್ಲಿ ಸ್ನಾನ ಮಾಡೋದು, ತನಗೆ ಇಷ್ಟ ಇಲ್ಲದೇ ಇರೋ ಎಕ್ಸಸೈಸ್ನ ಮತ್ತೆ ಮತ್ತೆ ಮಾಡೋದು, ನೀಡೆಡ್ಲಿ ಅಸೌಕರ್ಯವನ್ನು ಹುಡ್ಕೊಂಡು ಅದನ್ನೇ ಮಾಡ್ತಿದ್ರು. ಯಾಕಂದರೆ ಗಾಗಿನ್ಸ್ ಹೀಗೆ ಮಾಡೋದ್ರ ಮೂಲಕ ಗಾಗಿನ್ಸ್ ಅನ್ನೋರು ತನ್ನ ಬ್ರೈನ್ಗೆ ಉಕ್ಕಿನ ಕವಚ ಧರಿಸೋ ರೀತಿ ಪ್ರಿಪೇರ್ ಆಗಿದ್ರು. ಜೀವನ ನಮ್ಮ ಮೇಲೆ ಹಾಕೋ ದೊಡ್ಡ ಚಾಲೆಂಜಸ್ಗೆ ನಾವು ಯಾವಾಗಲೂ ಸಿದ್ಧವಾಗಿರಬೇಕು. ಅಂದರೆ ನಮ್ಮನ್ನು ನಾವು ಅಸೌಕರ್ಯದಲ್ಲಿ ಇರಿಸ್ಕೊಳ್ಬೇಕಾಗಿರೋದೆ. ಮಿಷನ್ ಇಂಪಾಸಿಬಲ್ ಆ್ಯಂಡ್ ದ 40% ರೂಲ್. ನೇವಿ ಸೀಲ್ ಆದಮೇಲೆ ಸಹ ಗಾಗಿನ್ಸ್ ಸ್ಟಾಪ್ ಆಗಿಲ್ಲ. ತನ್ನ ಲಿಮಿಟ್ಸ್ನ ಹೇಗೆ ಇನ್ಕ್ರೀಸ್ ಮಾಡಿಕೊಂಡು ಹೋಗಬೇಕೋ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅವ್ರಿಗೆ ಬ್ಯಾಡ್ ವಾಟರ್ 135ನ ಬಗ್ಗೆ ಗೊತ್ತಾಗುತ್ತೆ. ಇದು ಮ್ಯಾರಥಾನ್ನ ಮಹಾರಾಜ ಇದ್ದಂತೆ. ಮರುಭೂಮಿಯಲ್ಲಿ ಎತ್ತರವಾದ ಪ್ರದೇಶದಲ್ಲಿ 217 ಕಿಲೋಮೀಟರ್ಸ್ ನಿಲ್ಲದೆ ಓಡಬೇಕು. ಆ ರೇಸಲ್ಲಿ 160 ಕಿಲೋಮೀಟರ್ಸ್ ಓಡಿದ ನಂತರ ಅವರ ಶರೀರ ಕುಸಿದು ಬೀಳುತ್ತೆ. ಕಾಲಿನ ಮೂಳೆಗಳು ಒಡೆದೋಗುವಷ್ಟು ನೋವು ಬಂತು. ಇನ್ನು ಅವರ ಕಿಡ್ನಿಗಳು ಹಾಳಾದವೇನೋ ಅನ್ನೋ ರೀತಿ ಸಿಂಪ್ಟಮ್ಸ್ ಕೊಡ್ತು. ಅವನ ಮೈಂಡ್ ಕಿರುಚಿ ಹೇಳ್ತು, ಸಾಕು ನಿಲ್ಲಿಸು, ಸತ್ತೋಗ್ತೀಯ, ನಿನ್ನಿಂದ ಆಗಲ್ಲ ಅಂತ. ಆವಾಗ ಗಾಗಿನ್ಸ್ ತನ್ನ ರಹಸ್ಯ ಆಯುಧನ ಯೂಸ್ ಮಾಡಿದ್ರು. ಅದೇ ದ 40% ರೂಲ್. ಸೈಂಟಿಫಿಕ್ ಸ್ಟಡೀಸ್ನ ಪ್ರಕಾರ ನಾವು ಇನ್ನು ನನ್ನಿಂದ ಆಗಲ್ಲ, ನಿಲ್ಲಿಸ್ಬಿಡೋಣ ಅಂದ್ಕೊಳ್ಳೋವಾಗ ನಾವು ನಮ್ಮ ಶಾರೀರಿಕ ಸಾಮರ್ಥ್ಯದಲ್ಲಿ ಕೇವಲ 40% ಮಾತ್ರನೇ ಯೂಸ್ ಮಾಡಿರ್ತೀವಿ. ಉಳಿದಿರೋ 60% ಶಕ್ತಿನ ನಮ್ಮ ಮೆದುಳು ಭಯದಿಂದ ಬಚ್ಚಿಡುತ್ತೆ. ಗಾಗಿನ್ಸ್ ತನ್ನ ಮೆದುಳಿನ ಜೊತೆ ಆವಾಗ ಹೀಗೆ ವಾದಿಸ್ತಾರೆ, ಇದು ನೋವಲ್ಲ, ಇದು ನನ್ನ ಮೆದುಳು ಹೇಳ್ತಿರೋ ಸುಳ್ಳು.
ನಾನು ಯೂಸ್ ಮಾಡಿದ್ದು 40% ಮಾತ್ರನೇ, ಇನ್ನು ನನ್ನಲ್ಲಿ 60% ಯುದ್ಧ ಉಳಿದಿದೆ ಅಂತ. ಈ ಒಂದು ಆಲೋಚನೆಯಿಂದ ಅವರು ತನ್ನ ಶರೀರವನ್ನು ಓವರ್ಕಮ್ ಮಾಡಿ ಕೇವಲ 30 ಅವರ್ಸಲ್ಲಿ 217 ಕಿಲೋಮೀಟರ್ಸ್ ಲಕ್ಷ್ಯವನ್ನು ಕಂಪ್ಲೀಟ್ ಮಾಡಿದ್ರು. ಯಾವುದೇ ಪ್ರೊಫೆಷ್ನಲ್ ಟ್ರೈನಿಂಗ್ ಇಲ್ಲದೆ ಅವರು ಗೆದ್ದರು. ಈ ಅಲ್ಟ್ರಾ ಮ್ಯಾರಥಾನ್ನಲ್ಲಿ ಕೇವಲ ಅವರು ತನ್ನ ಶರೀರದ ಜೊತೆ ಮಾತ್ರ ಅಲ್ಲ, ಅವರ ಕಾಂಪಿಟೇಟಿವ್ ಮೈಂಡ್ ಮೆದುಳಿನ ಜೊತೆ ಸಹ ಯುದ್ಧ ಮಾಡಿದ್ರು. ಇಲ್ಲಿ ಅವರು ಯೂಸ್ ಮಾಡಿರೋ ಆಯುಧ ಟೇಕಿಂಗ್ ಸೋಲ್ಸ್. ಯಾರಾದರೂ ಟಯರ್ಡ್ ಆಗಿರೋರು ಕಾಣಿಸಿದ್ರೆ ಅವರ ಪಕ್ಕದಲ್ಲಿ ಹೆಚ್ಚಿನ ಉತ್ಸಾಹದಿಂದ ಓಡ್ತಿದ್ರು. ಅವರ ಅಸಾಧಾರಣ ಸಂಕಲ್ಪವನ್ನು ನೋಡಿ ಇವನ್ನ ಸೋಲಿಸೋದು ಅಸಾಧ್ಯ ಅಂತ ಅವರು ಮಾನಸಿಕವಾಗಿ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಿದ್ರು. ಅವರು ಅವರ ಶರೀರವನ್ನು ಅಲ್ಲ, ಅವರ ಆತ್ಮವಿಶ್ವಾಸವನ್ನು ಸ್ವಾಧೀನ ಮಾಡಿಕೊಂಡ್ರು. ವರ್ಕ್ ಎಥಿಕ್ ಆ್ಯಂಡ್ ದ ಕುಕಿ ಜಾರ್. ಈ ಕಾಲದಲ್ಲಿ ನಾವೆಲ್ಲರೂ ಸಹ ಸುಲಭವಾಗಿ ಮಾರ್ಗವನ್ನು ಹುಡುಕ್ತಿದ್ದೀವಿ. ಆದರೆ ಗಾಗಿನ್ಸ್ ಒಂದೇ ಹೇಳ್ತಾರೆ, ಸಕ್ಸಸ್ಗೆ ಶಾರ್ಟ್ಕಟ್ಸ್ ಇಲ್ಲ. ಕೆಲಸದಲ್ಲಿ ನಾವು ರಾಕ್ಷಸನ ಹಾಗೆ ಪ್ರವರ್ತಿಸಬೇಕಾಗಿರೋದೆ ಅನ್ನೋದೊಂದೇ ದಾರಿ ಅಂತ ಹೇಳ್ತಿದ್ದಾರೆ. ಕುಟುಂಬದ ಎಂಟರ್ಟೈನ್ಮೆಂಟ್ ಮುಖ್ಯನೇ, ಆದರೆ ನಿನ್ನ ಕೆಲಸನ ಕಂಪ್ಲೀಟ್ ಮಾಡಿ ನಿನ್ನ ಲಕ್ಷ್ಯವನ್ನು ಸಾಧಿಸಿದ ಮೇಲೇ ನಾವು ಅದಕ್ಕೆ ಬೆಲೆ ಕೊಡಬೇಕು. ಅವರು ಹೇಳಿದ ಇನ್ನೊಂದು ಅದ್ಭುತವಾದ ಟೆಕ್ನಿಕ್ ದ ಕುಕಿ ಜಾರ್. ನಿಮ್ಮ ಜೀವನದಲ್ಲಿ ನೀವು ಸಾಧಿಸಿದ ಪ್ರತಿ ವಿಷಯವನ್ನು, ಅದು ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಆದರೂ, ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ಗೆದ್ದಿದ್ರು, ಅವುಗಳನ್ನ ಒಂದು ಕುಕ್ಕೀಸ್ನ ಹಾಗೆ, ಚಾಕ್ಲೇಟ್ನ ಹಾಗೆ ಭಾವಿಸಿ ನಿಮ್ಮ ಮೈಂಡಲ್ಲಿರೋ ಒಂದು ಜಾರಲ್ಲಿ ಹಾಕ್ಕೊಳ್ಳಿ. ಯಾವಾಗಾದರೂ ನೀವು ಸೋತೋದಾಗ, ನನ್ನಿಂದ ಆಗಲ್ಲ ಅಂತ ಅನ್ನಿಸ್ದಾಗ ಆ ಕುಕ್ಕಿ ಜಾರ್ನ ಓಪನ್ ಮಾಡಿ ಒಂದು ವಿಜಯವನ್ನು ಹೊರಗೆ ತೆಗೆದು ರುಚಿ ನೋಡಿ. ಆ ವಿಜಯ ನಿಮಗೆ ಗುರ್ತಿಸುತ್ತೆ, ನಾನು ಒಂದು ಸರಿ ವಿನ್ ಆಗಿದ್ದೀನಿ, ಸೊ ನಾನು ಮತ್ತೆ ಗೆಲ್ಲೋಕ್ಕಾಗುತ್ತೆ ಅಂತ. ಈ ಕುಕ್ಕಿ ಜಾರಿಂದನೇ ಗಾಗಿನ್ಸ್ ತನ್ನ ಅಸಾಧಾರಣವಾದ ಪ್ರಯಾಣದಲ್ಲಿ ಶಕ್ತಿನ ಹೊಂದುತ್ತಾರೆ. ವಿಜಯವನ್ನು ಕುಕ್ಕಿ ಜಾರಲ್ಲಿ ಬಚ್ಚಿಡೋದು ಎಷ್ಟು ಮುಖ್ಯನೋ, ನಮ್ಮ ತಪ್ಪುಗಳಿಂದ ಪಾಠವನ್ನು ಕಲಿಯೋದು ಸಹ ಅಷ್ಟೇ ಮುಖ್ಯ. ಇದಕ್ಕೋಸ್ಕರ ಗಾಗಿನ್ಸ್ ಮಿಲಿಟರಿಯಿಂದ ಒಂದು ಟೆಕ್ನಿಕ್ನ ತಗೊಳ್ತಾರೆ, ಅದೇ ಆಫ್ಟರ್ ಆ್ಯಕ್ಷನ್ ರಿಪೋರ್ಟ್, AAR. ಪ್ರತಿ ಕೆಲಸದ ನಂತರ ಅವರು ಗೆದ್ದರು ಸೋತರು ಅದನ್ನೊಂದು ರಿಪೋರ್ಟಾಗಿ ಬರಿತಿದ್ರು. ನಾನು ಎಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು, ನನ್ನ ಬಲಹೀನತೆ ಏನು ಅಂತ ತನ್ನನ್ನು ತಾನು ಕ್ರೂರವಾಗಿ ಪ್ರಶ್ನಿಸ್ಕೊಳ್ತಾರೆ. ಇದು ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ಳೋದಲ್ಲ, ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದು. ನಿನ್ನೆಗಿಂತ ಇವತ್ತು 1% ಉತ್ತಮವಾಗಿ ಬದಲಾಗೋಕ್ಕೆ ಇದು ತುಂಬ ಮುಖ್ಯವಾದ ಮಾರ್ಗ. ಮತ್ತು ನಮ್ಮ ಜೀವನದಲ್ಲಿ ಗಾಗಿನ್ಸ್ ಹೇಗೆ ಉಪಯೋಗ ಆಗ್ತಾರೆ? ಮೊದಲು ಯೂಸ್ ದ ಅಕೌಂಟಬಿಲಿಟಿ ಮಿರರ್. ಚೇಂಜಸ್ಗೆ ಮೊದಲನೇ ಸ್ಟೆಪ್ ನೆಪಗಳನ್ನ ಹೇಳೋದು ಬಿಡಬೇಕು. ಈ ದಿನವೇ ನಿಮ್ಮ ಕನ್ನಡಿಯ ಮುಂದೆ ನಿಂತ್ಕೊಳ್ಳಿ. ನಿಮ್ಮನ್ನು ಹಿಂದೆಗೆ ಎಳಿತಿರೋ ವೀಕ್ನೆಸ್, ನೀವು ಹೇಳ್ಕೊಳ್ತಿರೋ ಸುಳ್ಳುಗಳು, ಅವೆಲ್ಲ ಏನಿದೆಯೋ ಜೆನ್ಯೂನ್ ಆಗಿ ಒಪ್ಕೊಳ್ಳಿ. ಅವುಗಳನ್ನ ಬರೀರಿ. ಆ ನಿಜವನ್ನು ಪ್ರತಿದಿನ ಫೇಸ್ ಮಾಡಿ. ರೆಸ್ಪಾನ್ಸಿಬಿಲಿಟಿನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಎರಡನೇದು, ಪ್ಲೇ ದ ವಾಟ್ ಇಫ್ ಗೇಮ್. ನೀವು ಒಂದು ದೊಡ್ಡ ಗೋಲ್ನ ಸೆಟ್ ಮಾಡಿಕೊಂಡಾಗ ನಿಮ್ಮ ಮೆದುಳು ಒಂದು ವೇಳೆ ನಾನು ಸೋತೋದ್ರೆ ಅಂತ ಕೇಳುತ್ತೆ. ಅದಕ್ಕೆ ಬದಲಾಗಿ ನೀವು ಅದನ್ನು ಆಪೋಸ್ ಮಾಡಿ ಪ್ರಶ್ನಿಸಿ. ಒಂದು ವೇಳೆ ನಾನು ಗೆದ್ದರೆ, ಒಂದು ವೇಳೆ ನಾನು ಎಲ್ಲರೂ ತಪ್ಪು ಅಂತ ನಿರೂಪಿಸಿದ್ರೆ, ಒಂದು ವೇಳೆ ನನ್ನ ಜೀವನ ಒಂದು ಸಕ್ಸಸ್ ಸ್ಟೋರಿಯಾಗಿ ಬದಲಾದರೆ ಅಂತ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳಿ. ಭಯಕ್ಕೆ ಬದಲಾಗಿ ವಿಜಯವನ್ನು ನೆನೆಸ್ಕೊಳ್ಳಿ. ಆ ಇಮ್ಯಾಜಿನೇಷನ್ ನಿಮಗೆ ಶಕ್ತಿನ ಕೊಡುತ್ತೆ. ಮೂರನೇದು, ಆರ್ಮರ್ ಪ್ಲೇಟ್ ಯುವರ್ ಮೈಂಡ್. ಸೌಕರ್ಯ ನಿಮ್ಮನ್ನು ವೀಕ್ ಮಾಡುತ್ತೆ. ನೀರಲ್ಲಿ ಕಷ್ಟವನ್ನು ಹುಡುಕೊಳ್ಳಿ. ತಣ್ಣೀರಲ್ಲಿ ಸ್ನಾನ ಮಾಡಿ, ನಿಮಗೆ ಇಷ್ಟ ಇಲ್ಲದೆ ಇರೋ ಎಕ್ಸಸೈಸ್ ಮಾಡಿ, ಒಂದು ಹೊಸ ವಿಷಯವನ್ನು ಕಲಿತಾ ಇರಿ. ಇಂತಹ ಚಿಕ್ಕ ಚಿಕ್ಕ ಅಸೌಕರ್ಯಗಳನ್ನ ದಿನ ಗೆಲ್ಲೋದ್ರ ಮೂಲಕ ನೀವು ನಿಮ್ಮ ಮೆದುಳಿಗೆ ಒಂದು ಉಕ್ಕಿನ ಕವಚವನ್ನು ಧರಿಸ್ತೀರಾ. ಇದು ಜೀವನ ನಿಮ್ಮ ಮೇಲೆ ಹಾಕೋ ದೊಡ್ಡ ಸವಾಲಿಗೆ ನಿಮ್ಮನ್ನ ಸಿದ್ಧಪಡಿಸುತ್ತೆ. ನೆಕ್ಸ್ಟ್, ಅಪ್ಲೈ ದ 40% ರೂಲ್. ನೀವೊಂದು ಕೆಲಸ ಮಾಡ್ತಿರೋವಾಗ ಇನ್ನು ನನ್ನ ಕೈಯಲ್ಲಾಗಲ್ಲ ಅಂತ ನಿಮ್ಮ ಶರೀರ ಮನಸ್ಸು ಕಿರ್ಚಿದಾಗ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಸಾಮರ್ಥ್ಯದಲ್ಲಿ ಕೇವಲ 40% ಮಾತ್ರನೇ ಯೂಸ್ ಮಾಡಿದ್ದೀರಾ. ಅದು ನೋವಲ್ಲ, ಅದು ನಿಮ್ಮ ಬ್ರೈನ್ ಹೇಳ್ತಿರೋ ಒಂದು ಸುಳ್ಳು. ನಿಮ್ಮಲ್ಲಿ ಇನ್ನೂ 60% ಯುದ್ಧ ಮಾಡೋ ಶಕ್ತಿ ಅಡಗಿದೆ. ನೆಕ್ಸ್ಟ್, ಓಪನ್ ಯುವರ್ ಕುಕ್ಕಿ ಜಾರ್. ನಿಮ್ಮ ಆತ್ಮವಿಶ್ವಾಸ ಬ್ರೇಕ್ ಆದರೆ, ಡಿಪ್ರೆಸ್ಡ್ ಆಗಿದ್ದರೆ, ನಿಮ್ಮ ಕುಕ್ಕಿ ಜಾರ್ನ ಓಪನ್ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಸಾಧಿಸಿರೋ ಹಳೆ ಸಕ್ಸಸ್ನ, ಕಷ್ಟಗಳನ್ನ ದಾಟಿರೋ ಸಂದರ್ಭಗಳನ್ನ ನೆನಪು ಮಾಡ್ಕೊಳ್ಳಿ. ಆ ಸಕ್ಸಸ್ ನಾನು ಒಂದು ಟೈಮಲ್ಲಿ ಗೆದ್ದಿದ್ದೀನಿ ಅಂದರೆ ಮತ್ತೆ ಗೆಲ್ಲೋಕ್ಕಾಗುತ್ತೆ ಅನ್ನೋ ನಂಬಿಕೆನ ಕೊಡುತ್ತೆ. ನಿಮ್ಮ ಪಾಸ್ನ ಒಂದು ಫ್ಯೂಯಲ್ನ ಹಾಗೆ ಯೂಸ್ ಮಾಡಿ, ಭಾರವಾಗಲ್ಲ. ಕಂಡಕ್ಟ್ ಆ್ಯನ್ ಆಫ್ಟರ್ ಆ್ಯಕ್ಷನ್ ರಿಪೋರ್ಟ್. ಗೆದ್ದರೂ ಸೋತ್ರೂ ಪ್ರತಿ ಅನುಭವ ಒಂದು ಪಾಠನೇ. ನಿಮಗೆ ನೀವು ಫೀಡ್ಬ್ಯಾಕ್ ಕೊಡಿ. ಇವತ್ತು ಏನು ಸರಿಯಾಗಿ ಮಾಡಿದೆ, ಏನು ತಪ್ಪು ಮಾಡಿದೆ,
ನಾಳೆ ಹೇಗೆ 1% ನಾನು ಇಂಪ್ರೂವ್ ಆಗಬೇಕು. ಈ ಆನೆಸ್ಟ್ ರಿಪೋರ್ಟ್ ನಿಮ್ಮನ್ನ ಭಾವೋದ್ವೇಗಗಳಿಲ್ಲದೆ ಕಂಟಿನ್ಯೂಸ್ಲಿ ಇಂಪ್ರೂವ್ಮೆಂಟ್ನ ಕಡೆಗೆ ನಡೆಸುತ್ತೆ. ಸೊ ನೀವು ಜೀವನದಲ್ಲಿ ಎಷ್ಟು ಕಷ್ಟದಲ್ಲಿದ್ದರೂ, ಅಡೆತಡೆಗಳು ಎಷ್ಟು ದೊಡ್ಡದಾಗಿದ್ದರೂ, ನೀವು ಒಂದು ಸರಿ ಕನ್ನಡಿಯಲ್ಲಿ ನೋಡಿಕೊಂಡು ಒಂದನ್ನು ಹೇಳ್ಕೊಳ್ಳಿ, ಕಾಂಟ್ ಹರ್ಟ್ ಮೀ, ನನ್ನ ಯಾವುದು ಹರ್ಟ್ ಮಾಡಲ್ಲ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಈ ರೀತಿ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ವಿಷಯನ ಫೇಸ್ ಮಾಡಿ ಅದರಲ್ಲಿ ಬಂದ ಅಡೆತಡೆಗಳನ್ನ ನೀವು ಮೈಂಡ್ ಮಾಡದೆ ಏನಾದರೂ ಅಚೀವ್ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.